ವಿಡಿಯೋ ಸ್ವಲ್ಪ ನಮ್ಮ ಹಿಂದೂಗಳು ನೋಡ್ಬೇಕು ಸ್ವಾಮಿ. ಯಾಕಂದ್ರೆ ನಮ್ಮ ಹಿಂದೂಗಳು ಎಲ್ಲೆಲ್ಲೋ ಕೊಲೆ ಮಾಡ್ತವ್ರೆ. ಅದೇನ ಕೊಲೆ ಮಾಡ್ತವ್ರ ಅಂತ ಗೊತ್ತಾಗ್ತಿಲ್ಲ, ಎಲ್ಲೆಲ್ಲಿ ಸಾಯಿಸ್ತವ್ರ ಅಂತಲೂ ಗೊತ್ತಾಗ್ತಿಲ್ಲ ಇವತ್ತಿಗೂ. ಮೊನ್ನೆ ಬಾಂಗ್ಲಾದೇಶ, ಅವನೇನಕ್ಕೆ ಸತ್ತಿದ್ದಾನೆ ಪಾಪ, ಅವನೇನ್ ಮಾಡಿರೋ ತಪ್ಪೇನೋ ಒಂದು, ಅವನು ಹಿಂದುವಾಗಿ ಹುಟ್ಟಿರೋದು ತಪ್ಪ ಪಾಪ. ಅವನು ಹಿಂದುವಾಗಿ ಹುಟ್ಟಿರೋದಕ್ಕೆ ಬಾಂಗ್ಲಾದೇಶಕ್ಕೆ ಹೋಗಿ ಸಾಯ್ಬೇಕು ಅವನು. ಅವನ್ ಯಾವನೋ ಒಬ್ಬ ಎಲೆಕ್ಷನ್ ನಿಂತ್ಕೊಳ್ಳೋಗೋಸ್ಕರ, ಭಾರತಕ್ಕೆ ಚಾಲೆಂಜ್ ಕೊಡೋಗೋಸ್ಕರ ಅವನ್ ಸಾಯಿಸವ್ರೆ. ಸಾಯೋ ಟೈಮಲ್ಲೂ ಹೇಳೋದು ನಾವು ಹಿಂದೂ ಸ್ವಾಮಿ, ನಾವೆಲ್ಲ ಮತವನ್ನು ಆಚರಿಸ್ತೀವಿ, ನಾವೆಲ್ಲ ಮತಕ್ಕೂ ಗೌರವ ಕೊಡ್ತೀವಿ ಅಂತ. ಆದ್ರೂ ಬಿಟ್ಟಿಲ್ಲ ನನ್ನ ಮಕ್ಕಳು ಬೇಡ, ಸುಳ್ಳ ನನ್ನ ಮಕ್ಕಳು. ಏನ್ ನಡೀತಾ ಇದೆ ಹೋಗ್ಲಿ, ಅವ್ರ ದೇಶದವರೆಲ್ಲ ನಮ್ಮ ದೇಶಕ್ಕೆ ಬಂದ್ಬಿಟ್ಟು ಆರಾಮಾಗಿ ದರೋಡೆ ಮಾಡ್ಕೊಂಡು ಜೀವನ ಮಾಡ್ತವ್ರು. ಆ ವಿಡಿಯೋ ನೋಡ್ರಿ ಒಂದ್ಸಲ. ನಮ್ಮ ಹಿಂದೂಗಳು ಎಲ್ಲ ಯಾವ ತರ ಇದೆ ಆ ವಿಡಿಯೋ. ಒಬ್ಬ ಹಿಂದೂನ ಯಾವ ತರ ನೋಡ್ತಿದ್ದಾರೆ ಅಂದ್ರೆ, ಒಂದು ದೇಶಕ್ಕೆ ಹೋದ್ರೆ ನಮ್ಮ ಸುಳ್ಳಾಗ್ಬಿಟ್ಟಿರೋ ಸುಳ್ಳ ನನ್ನ ಮಕ್ಕಳು ಏನ್ ನಡೀತಾ ಇದೆ ಹೋಗ್ಲಿ. ನಮ್ಮ ದೇಶದಲ್ಲಿ ಎಷ್ಟು ಆರಾಮಾಗಿ ಬದುಕ್ತಿದ್ದಾರೆ ಅವರೆಲ್ಲ ಬಂದ್ಬಿಟ್ಟು ಆಚೆ ಕಡೆಯಿಂದ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಎಷ್ಟೊಂದು ಆರಾಮಾಗಿ ಜೀವನ ಮಾಡ್ತಾವ್ರೆ. ಒಬ್ಬರಾದ್ರೆ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದೀರಾ? ಸ್ವಲ್ಪ ಈಗಾದ್ರೆ ಎಚ್ಚರ ಆಗ್ಲಿ ನಮ್ಮ ಹಿಂದೂಗಳೆಲ್ಲ. ಇದೇ ತರ ನಡೀತಾ ಹೋದ್ರೆ ನಮ್ಮ ಹಿಂದುತ್ವ ಅನ್ನೋದೇ ಇರಲ್ಲ. ಆ ತರ ನಡೀತಾ ಇದೆ ನಮ್ಮ ಹಿಂದೂಗಳು ಕೊಲೆ ಎಲ್ಲ. ಅದೇನಕ್ಕೆ ಕೊಲೆ ಮಾಡ್ತವ್ರೆ, ಏನಕ್ಕೆ ಸಾಯಿಸ್ತವ್ರ ಅಂತ ಧ್ವನಿ ಎತ್ತವ್ರೆ ಇಲ್ಲ. ಯಾವುದೋ ಒಂದು ಮಾತು, ಬಾಂಗ್ಲಾದೇಶಕ್ಕೆ ಮಾತ್ರ ಇದು ಗ್ರಿಪ್ನ ಕೊಡ್ಲೇಬೇಕು ನಮ್ಮ ದೇಶ. ನಮ್ಮ ಹಿಂದೂ ಅಂತ ಹೇಳಿದ್ರೆ ಸಾಯಿಸ್ತವ. ನಮ್ಮ ಸೂಳೆ ಬಿಟ್ಟಿರೋ ಸೂಳೆ ಮಕ್ಕಳು, ನಮ್ಮ ಮನೆ ಕೆಯ್ಯ